ರಾಜ್ಯದಲ್ಲಿ ಬರದ ಬೇಗೆಗೆ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ಬೆಳೆ ಕಳೆದುಕೊಂಡು ಪರದಾಡ್ತಿದ್ದಾರೆ. ಹೀಗಾಗಿ ನೂತನ ಸಚಿವರು ಬರ ಅಧ್ಯಯನಕ್ಕಾಗಿ ಫೀಲ್ಡ್ಗಿಳಿದಿದ್ದಾರೆ. ಜಿಲ್ಲೆಯಲ್ಲೂ ಬೆಳೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವ ಭರವಸೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮಳೆರಾಯನ ಕಣ್ಣಾಮುಚ್ಚಾಲೆ ಮುಗಿಯುತ್ತಿಲ್ಲ. ಒಂದು ಕಡೆ ಮಳೆ ಅಬ್ಬರಿಸುತ್ತಿದ್ರೆ ಮತ್ತೊಂದು ಕಡೆ ಬರದ ಬೇಗೆ ಅನ್ನದಾತರ ಬದುಕನ್ನೇ ಸುಡುತ್ತಿದೆ. ಬಿತ್ತಿದ ಬೀಜ ಮೇಲೇಳುತ್ತಿಲ್ಲ. ಅಷ್ಟೋ ಇಷ್ಟೋ ಬೆಳೆದ ಬೆಳೆ ಬತ್ತಿ ಹೋಗಿದೆ. ಬಿಟ್ಟು ಬಿಡದೆ ಕಾಡ್ತಿರೋ ಬರಗಾಲಕ್ಕೆ ಹೇಗಪ್ಪ ಜೀವನ ಸಾಗಿಸೋದು ಅಂತ ಪರದಾಡುತ್ತಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲೂ ಸಚಿವರು ಬರ ಅಧ್ಯಯನಕ್ಕೆ ಇಳಿದಿದ್ದಾರೆ. ಅನ್ನದಾತರ ಸಂಕಷ್ಟ ಆಲಿಸುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ರೈತರು ಅಕ್ಷರಶಃ ಬರದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಹನಿ ಮಳೆಯೂ ಆಗ್ತಿಲ್ಲ ಅಂತ ಕಂಗಾಲಾಗಿದ್ದಾರೆ. ಹೀಗಾಗಿ ಬಿ ನಾಗೇಂದ್ರ ಬರ ವೀಕ್ಷಣೆ ಮಾಡಿದ್ದಾರೆ. ಸಂಡೂರು ತಾಲೂಕಿನ ವಿಠ್ಠಲಪುರ ಗ್ರಾಮದ ಜಮೀನುಗಳಿಗೆ ಭೇಟಿ ನೀಡಿದ್ರು. ಬೆಳೆ ಹಾನಿ ಬಗ್ಗೆ ರೈತರು ಹಾಗೂ ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಅನ್ನದಾತರಿಗೆ ಪರಿಹಾರ ನೀಡುವ ಭರವಸೆ ಕೊಟ್ಟರು. 5 ಎಕರೆ ಒಳಗೆ ಇರುವಂತ ಸಣ್ಣ ರೈತರಿಗೆ ಇಂಥ ಅನ್ಯಾಯ ಆಗ್ಬಿಟ್ಟು ಅವ್ರಿಗೆ ಬದುಕನ್ನು ನಡೆಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾವು ಇದನ್ನು ವರದಿ ಒಪ್ಪಿಸಿ ಇವತ್ತು ನಾಳೆ ನಾಡ್ದ ಒಳಗಡೆ ನಾವು ಮುಖ್ಯಮಂತ್ರಿ ಅವರ ಗಮನಕ್ಕೆ ತಗೊಂಡ್ ಬರ್ತೀವಿ. ಅದರಲ್ಲಿ ಬರ ಪರಿಹಾರ ಯಾವ ರೀತಿ ಮಾಡಬೇಕನ್ನೋ ಒಂದು ನಿರ್ಧಾರ ನಮ್ಮ ಮುಂದಿನ ಸಭೆಯಲ್ಲಿ ಆಗುತ್ತೆ. ಇತ್ತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಬರ ವೀಕ್ಷಣೆ ಮಾಡಿದ್ರು. ಕೂಡ್ಲಗಿ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ರು. ಮುಸುಕಿನ ಜೋಳ, ಮೆಕ್ಕೆಜೋಳ, ಸಜ್ಜೆ ಸೇರಿದಂತೆ ನಾನಾ ಬೆಳೆಹಾನಿ ವೀಕ್ಷಿಸಿದ್ರು. ರೈತರ ಸಂಕಷ್ಟ ಆಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸರ್ಕಾರ ಅದೇನು ತೀರ್ಮಾನ ನೋಡು ಮನ್ನಾ ಮಾಡಕ್ಕೆ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ. ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು. ರಾಯಚೂರಲ್ಲೂ ಬರದ ತಾಂಡವ ರೈತರ ಬದುಕನ್ನೇ ಕತ್ತಲಾಗಿಸುತ್ತಿದೆ. ಹೀಗಾಗಿ ರಾಯಚೂರಿನ ಗ್ರಾಮಾಂತರ ಕ್ಷೇತ್ರದಲ್ಲಿ ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಬರ ವೀಕ್ಷಣೆ ಮಾಡಿದ್ರು. ಈ ವೇಳೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಥ್ ಕೊಟ್ಟರು. ಬರ ಪರಿಸ್ಥಿತಿ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು. ಅಧಿವೇಶನಕ್ಕೂ ಮೊದಲೇ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಎಲ್ಲ ಇನ್ಶೂರೆನ್ಸ್ ಕಂಪನಿಯವರಿಗೆ ನಾವು ಒಂದು ಕರೆಸಿ ವಿಧಾನಸೌಧದಲ್ಲೇ ಅವ್ರು ಭೇಟಿಯಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸರಳೀಕರಣ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ನೋಡೋಣ, ಅದನ್ನು ಕೂಡ ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ಇವಾಗ ಪಾರದರ್ಶಕವಾಗಿ ರೈತರಿಗೆ ಬಡವರಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಕೊಪ್ಪಳದಲ್ಲಿ ಮಳೆ ಕೊರತೆ ಅನ್ನದಾತರನ್ನ ಕಂಗೆಡಿಸಿದೆ. ಭೀಕರ ಬರಗಾಲಕ್ಕೆ ಜಿಲ್ಲೆಯಲ್ಲಿ 1.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿಯಾಗಿದೆ. ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಮಾಹಿತಿ ನೀಡಿದ್ದಾರೆ. ರೈತರ ಹಿತಕ್ಕಾಗಿ ನಾವು ಬದ್ಧವಾಗಿದ್ದೇವೆ. ಸೂಕ್ತ ಸಮಯದಲ್ಲಿ ತುಂಗಭದ್ರಾ ಜಲಾಶಯದ ನೀರು ಬಿಡುವ ನಿರ್ಧಾರ ಮಾಡ್ತೇವೆ ಎಂದರು. ನಮಗೆ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಭೇಟಿ ಆದಮೇಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸೆಕ್ರೆಟರಿ, ಉಸ್ತುವಾರಿ ಸೆಕ್ರೆಟರಿ ಇವರೆಲ್ಲರೂ ಸೇರಿ 2-3 ದಿವಸದೊಳಗಾಗಿ ರಾಜ್ಯಕ್ಕೆ ಕಂದಾಯ ಇಲಾಖೆ ಸಚಿವರಿಗೆ ಸಬ್ಮಿಟ್ ಆಗಬೇಕು. ನಮ್ಮ ಜಿಲ್ಲೆಯ ಎಲ್ಲ ಹಾನಿಯಾದಂಥದ್ದು ಯಾವ್ಯಾವ ಬೆಳೆ ಎಷ್ಟೆಷ್ಟು ಹಾನಿಯಾಗಿದೆ, ಏನಾಗಿದೆ ಅಂತದ್ದು ಎಲ್ಲದನ್ನು ಮಾಡಬೇಕು. ಹಾವೇರಿ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದ್ದು ಸಚಿವ ರುದ್ರಪ್ಪ ಲಮಾಣಿ ಬರ ವೀಕ್ಷಣೆ ಮಾಡಿದ್ರು. ಬ್ಯಾಡಗಿ ತಾಲೂಕಿನ ಗ್ರಾಮಗಳಲ್ಲಿ ಬೆಳೆಗಳ ಪರಿಸ್ಥಿತಿ ಅಧ್ಯಯನ ಮಾಡಿದ್ರು. ಇದೇ ವೇಳೆ ಪರಿಹಾರಕ್ಕಾಗಿ ಅನ್ನದಾತರು ಅಳಲು ತೋಡಿಕೊಂಡ್ರು. ಸರ್ಕಾರಕ್ಕೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವರದಿ ಮಾಡಿ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ಇದ್ರ ಬಗ್ಗೆ ಏನೇನು ಮಾಹಿತಿ ಬೇಕು ಅದನ್ನೆಲ್ಲವನ್ನು ಸರ್ಕಾರಕ್ಕೆ ಕಳಿಸ್ತಾರೆ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಮೈಸೂರಿನಲ್ಲೂ ಬೆಳೆಗಳು ಒಣಗಿ ಅನ್ನದಾತರ ಬದುಕು ಕತ್ತಲಾಗಿದೆ. ಮೈಸೂರು ಜಿಲ್ಲೆಯ ಹಲವೆಡೆ ಬರ ಪರಿಶೀಲನೆ ಮಾಡಿದ್ರು. ಪಿರಿಯಾಪಟ್ಟಣ ತಾಲೂಕು ಒಳಗೆರೆಹಳ್ಳಿಗೆ ಬರ ವೀಕ್ಷಣೆ ಮಾಡಿದ್ರು. ಬೆಳೆ ಹಾನಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಅಗತ್ಯ ಪರಿಹಾರ ಬಿಡುಗಡೆ ಮಾಡಿಸುವ ಭರವಸೆ ನೀಡಿದ್ರು. ಆದರೆ ಸಚಿವ ಯತೀಂದ್ರ ಬಂದ್ರು. ಪಿರಿಯಾಪಟ್ಟಣ ಶಾಸಕ ಕೆ ವೆಂಕಟೇಶ್ ಸ್ಥಳಕ್ಕೆ ಬರಲಿಲ್ಲ. ಬರ ಅಧ್ಯಯನಕ್ಕೆ ಗೈರಾಗುವ ಮೂಲಕ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಹೊರಹಾಕಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆ ಇಲ್ಲದೆ ರೈತರು ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಹೀಗಾಗಿ ಹನೂರು ತಾಲೂಕಿನ ಹುಯಿಲನತ್ತದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಬರ ವೀಕ್ಷಣೆ ಮಾಡಿದ್ರು. ಈ ವೇಳೆ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ ಅಂತ ಸಚಿವರು ಹಾಗೂ ಶಾಸಕರಿಗೆ ಮಹಿಳೆಯರು ಕ್ಲಾಸ್ ತೆಗೆದುಕೊಂಡ್ರು.
ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ರು. ಮಂಡ್ಯ ಜಿಲ್ಲೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಬ್ಬರ ಕೊಂಚ ತಗ್ಗಿದೆ. ಹೀಗಾಗಿ ಕೆಆರ್ಎಸ್ಗೆ ಒಳಹರಿವು ಕಡಿಮೆಯಾಗಿದೆ. ಕೆಆರ್ಎಸ್ ಅಣೆಕಟ್ಟಿಗೆ 33,000ಕ್ಕೂ ಹೆಚ್ಚು ಕ್ಯೂಸೆಕ್ ಬರ್ತಿತ್ತು. ಇದೀಗ 7,000 ಕ್ಯೂಸೆಕ್ಗೆ ನೀರು ಇಳಿಕೆಯಾಗಿದೆ. ಅಣೆಕಟ್ಟು ತುಂಬುವ ಸಂತಸದಲ್ಲಿದ್ದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಗದಗದಲ್ಲಿ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ್ರು. ಸರಿಯಾದ ಮಾಹಿತಿ ನೀಡದ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಸರಿಯಾಗಿ ಮಾಹಿತಿ ನೀಡಿ ತಪ್ಪು ಮಾಹಿತಿ ನೀಡಿದ್ರೆ ಸಹಿಸಲ್ಲ ಅಂತ ಗರಂ ಆದ್ರು. ಈ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಸಭೆಯಲ್ಲೇ ಕಣ್ಣೀರು ಹಾಕಿದ್ರು. ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳೋಕೆ ವಾರ್ನಿಂಗ್ ನಿಮ್ಗೆ ಅಷ್ಟೇ ಮಾಡ್ಕೋಬೇಕು. ನೀವು ನಿಮ್ಮ ಕರ್ತವ್ಯ ಇದು ಸರಿ ಇಲ್ಲ ಮಾಡಿ. ನೀವು ಕರೆಕ್ಟಾಗಿ ಬರೆದಿದ್ರೆ ಕರೆಕ್ಟಾಗಿ ಬರೆದಿರಪ್ಪ ನಾವು ಸ್ವಲ್ಪ 133.82 ಅಂದರೆ. ಒಟ್ಟಾರೆ ರಾಜ್ಯದಲ್ಲಿ ಮಳೆ ನಡುವೆ ಬರ ತಾಂಡವವಾಡುತ್ತಿದೆ. ನೂತನ ಸಚಿವರು ಬರ ಅಧ್ಯಯನಕ್ಕೆ ಇಳಿದಿದ್ದು ಸರ್ಕಾರ ಎಷ್ಟರ ಮಟ್ಟಿಗೆ ರೈತರ ಕಣ್ಣೊರೆಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.